ನ್ಯಾಷನಲ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ಇದೀಗ ಕಲಬುರಗಿ ವರದಿ. ಅಳಿದ ಮೇಲೂ ಸಹ ಉಳಿಯುವ ಅತ್ಯುತ್ತಮ ಮಾರ್ಗವೆಂದರೆ ಅದು ದೇಹಾಂಗದಾನವೆಂದು ಖ್ಯಾತ ವೈದ್ಯ ಡಾಕ್ಟರ್ ಎಸ್ ಗುಬ್ಬಿ ತಿಳಿಸಿದರು. ಅವರು ಕಲಬುರಗಿಯಲ್ಲಿ ಆಯೋಜಿಸಿದ್ದ ಶ್ರೀ ಶಿವಕುಮಾರ್ ನಂದಿಮಠರವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು. ಸಾವಿನ ನಂತರ ಈ ದೇಹ ಬೇಡ ಮಣ್ಣಿಗೆ, ಬೇಡ ಬೆಂಕಿಗೆ, ಆಗಲಿ ಇನ್ನೊಬ್ಬರ ಬಾಳಿನ ಬೆಳಕಿಗೆ ಎಂದು ದೇಹಾಂಗದಾನ ಜಾಗೃತಿ ಕುರಿತು ಮಾತನಾಡಿದರು. ದೇಹಾಂಗದಾನ ಮಹಾದಾನ. ಕುಟುಂಬದ ಹಿರಿಯರನ್ನು ಕಳೆದುಕೊಂಡ ದುಃಖದಲ್ಲಿಯೂ ನೇತ್ರದಾನ, ದೇಹದಾನದಂಥ ಮಹತ್ವದ ತೀರ್ಮಾನ ಕೈಗೊಂಡಿರುವ ನಂದಿಮಠ ಪರಿವಾರಕ್ಕೆ ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿ ಹಾಗೂ ಕಲಬುರಗಿ ದೇಹದಾನ ಬಳಗದ ವತಿಯಿಂದ ಗೌರವ ಸಮರ್ಪಣೆ ಮೂಲಕ ಪ್ರಶಸ್ತಿ ಫಲಕ ಅರ್ಪಿಸಲಾಯಿತು. ಶ್ರೀಮತಿ ಮಾನಂದ ಹಿರೇಮಠ್ ಪ್ರಶಸ್ತಿ ಪತ್ರವನ್ನು ವಾಚಿಸಿ ಶ್ರೀಮತಿ ಶ್ರೀದೇವಿ ಹಿರೇಮಠರವರಿಗೆ ಅರ್ಪಿಸಿದರು. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿಯ ಅಧ್ಯಕ್ಷ ಶ್ರೀ ಶಿವಾನಂದ ಹೂಗಾರ್ ಹಾಗೂ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಶ್ರೀ ಉಮೇಶ್ ಶೆಟ್ಟಿ ಹಾಗೂ ನಂದಿಮಠ ಪರಿವಾರದ ಸಮಸ್ತ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನೇತೃತ್ವ ಹಾಗೂ ಸಂಯೋಜನೆಯನ್ನು ದೇಹದಾನ ಬಳಗ ಕಲಬುರಗಿಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಎಸ್ ಹಿರೇಮಠ್ ನೆರವೇರಿಸಿದರು. ಅಂಗಾಂಗದಾನವು ಶ್ರೇಷ್ಠ ದಾನವಯ್ಯ, ಮಣ್ಣಾಗುವ ದೇಹವು ಪರರಿಗೆ ನೀ